ಕೊಪ್ಪಳ ಜಿಲ್ಲಾ ಬಚಾವೋ ಆಂದೋಲನ ಹಾಗೂ ಪರಿಸರ ಹಿತರಕ್ಷಣಾ ವೇದಿಕೆಯ ಮೂಲಕ ಇಲ್ಲಿ ಸಾಂಕೇತಿಕ ಧರಣಿ ನಡೀತಾ ಇದೆ. ಕೊಪ್ಪಳ ಜಿಲ್ಲೆಯಲ್ಲಿ 202 ಕೈಗಾರಿಕೆಗಳು ಕೇಂದ್ರೀಕರಣ ಆಗಿವೆ. ಅದರಲ್ಲಿ ವಿಶೇಷವಾಗಿ ಬಲ್ದೋಟ ಕಂಪನಿಯು 54,000 ಕೋಟಿ ರೂಪಾಯಿಯಲ್ಲಿ ವಿಸ್ತರಣೆಯನ್ನು ಮಾಡಬಯಸಿದೆ. ಅದು ಬೇಡ ಎಂದು ಹೋದ ವರ್ಷ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮಿಗಳ ನೇತೃತ್ವದಲ್ಲಿ ಕೊಪ್ಪಳ ಬಂದ್ ಅನ್ನು ಆಚರಿಸಿ ಎಲ್ಲ ಜನಪ್ರತಿನಿಧಿಗಳನ್ನು ಕೂಡ ಆಹ್ವಾನಿಸಿ ಸರ್ಕಾರದಿಂದ ಇದಕ್ಕೆ ನಿಲುಗಡೆಯ ಪತ್ರವನ್ನು ತರಬೇಕು ಅಂತ ಜನತೆಯ ಪರವಾಗಿ ಸ್ವಾಮಿಗಳು ಆದೇಶವನ್ನು ಮಾಡಿದ್ರು. ಆದರೆ ಜನಪ್ರತಿನಿಧಿಗಳು ಆ ಕೆಲಸವನ್ನು ಮಾಡಿಲ್ಲ. ಆ ಕಾರಣಕ್ಕಾಗಿ ಈ ವರ್ಷವೂ ಕೂಡ ಫೆಬ್ರವರಿ 24ರಂದು ನಾವು ಇನ್ನೊಂದು ಬಂದ್ ಕರೆಯನ್ನು ಕೊಪ್ಪಳ ಜಿಲ್ಲಾ ಬಚಾವೋ ಆಂದೋಲನ ಹಾಗೂ ಪರಿಸರ ಹಿತರಕ್ಷಣಾ ವೇದಿಕೆಯ ಮೂಲಕ ಮಾಡಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದೇವೆ. ನಮ್ಮ ಬೇಡಿಕೆಗಳು ಹೀಗಿವೆ: ಬಲ್ದೋಟ ಕಂಪನಿ ಹಾಗೂ ಯಾವುದೇ ಕಂಪನಿಯ ವಿಸ್ತರಣೆ ಆಗಕೂಡದು, ಯಾವುದೇ ಹೊಸ ಕಾರ್ಖಾನೆ ಬರಬಾರದು, ಬಸಾಪುರ ಕೆರೆ ಜಾನುವಾರುಗಳಿಗೆ ಮುಕ್ತವಾಗಬೇಕು, ಗಿಣಿಗೇರಿ, ಅಲ್ಲಾನಗರ, ಬಗನಾಳ, ಕಾಸನಕಂಡಿ 20 ಗ್ರಾಮಗಳ ಆರೋಗ್ಯದ ಸರ್ವೆ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ನಿಂದ ಆಗಬೇಕು. ಆ ಭಾಗದ 20 ಹಳ್ಳಿಗಳ ಪರಿಸರದ ಸರ್ವೆ IIIC ಇಂದ ಆಗಬೇಕು. ತುಂಗಭದ್ರಾ ಕಾರ್ಖಾನೆಗೆ ಸೇರ್ತಕ್ಕಂಥ ಮಾಲಿನ್ಯದ ನೀರು ಕಾರ್ಖಾನೆಗಳಿಂದ ಸೇರ್ತಾ ಇರೋದ್ರಿಂದ ಅದನ್ನು ಸರ್ಕಾರ ತಡೆಗಟ್ಟಬೇಕು. ಮತ್ತು ಊರ ಚರಂಡಿ ನೀರು ಕೂಡ ಸೇರಿ ಲಕ್ಷಾಂತರ ಜನರ ಕುಡಿಯುವ ನೀರು ಬಹಳ ಒಂದು ದೊಡ್ಡ ಸಮಸ್ಯೆಯಾಗಿದೆ. ಅದನ್ನು ಸರ್ಕಾರ ತಡೆಗಟ್ಟಬೇಕು. ಬಾಧಿತ ಗ್ರಾಮಗಳಿಗೆ ಮುಖ್ಯಮಂತ್ರಿಗಳು, ಆರೋಗ್ಯ ಮಂತ್ರಿಗಳು, ಕೃಷಿ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿಯನ್ನು ಕೊಡಬೇಕು ಅನ್ನುವುದು ನಮ್ಮ ಬೇಡಿಕೆಗಳು. ಅಲ್ಲಂಪ್ರಭು ಬೆಟ್ಟದೂರು, ಪ್ರಧಾನ ಸಂಚಾಲಕ, ಕೊಪ್ಪಳ ಜಿಲ್ಲಾ ಬಚಾವೋ ಆಂದೋಲನ ಹಾಗೂ ಪರಿಸರ ಹಿತರಕ್ಷಣಾ ಜಂಟಿ ಕ್ರಿಯಾ ವೇದಿಕೆ. ನಮಸ್ಕಾರ, ನಾನು ಮಂಜುನಾಥ್ ಗೊಂಡಬಾಳ್ ಅಂತ, ಜಂಟಿ ಕ್ರಿಯಾ ವೇದಿಕೆ ಸಂಚಾಲಕ. ನಾವೀಗ ಕೊಪ್ಪಳದಿಂದ ಈ ಫ್ರೀಡಂ ಪಾರ್ಕಿಗೆ ಹೋರಾಟಕ್ಕೆ ಬಂದಿದ್ದೀವಿ. 144 ದಿನಗಳಿಂದ ಕೊಪ್ಪಳದಲ್ಲಿ ಅನಿರ್ದಿಷ್ಟಾವಧಿ ಧರಣಿಯನ್ನ ಬಲ್ಡೋಟ ವಿರೋಧ ಹಾಗೂ ಇತರೆ ಕಾರ್ಖಾನೆಗಳಿಂದ ಏನ್ ಸಮಸ್ಯೆ ಆಗ್ತದೆ ಆ ಸಮಸ್ಯೆಯನ್ನ ನಿವಾರಿಸಬೇಕು ಅನ್ನುವಂತ ಹೋರಾಟವನ್ನ ಈಗ ಹಮ್ಮಿಕೊಳ್ಳಲಾಗಿದೆ. ವಿಶೇಷವಾಗಿ ಕೊಪ್ಪಳದಲ್ಲಿ ಮತ್ತು ಪಕ್ಕದ 20 ಗ್ರಾಮಗಳಿಗೆ ಏನು ವಿಷಾನಿಲ, ಹೊಗೆ ಮತ್ತು ಧೂಳಿನಿಂದ ಏನು ಸಮಸ್ಯೆ ಉಂಟಾಗಿದೆ, ಆ ಕಾರಣಕ್ಕಾಗಿ ಈ ಎಲ್ಲ ಗ್ರಾಮಗಳಲ್ಲಿ ಸುಮಾರು 10%ಗಿಂತ ಹೆಚ್ಚು ಜನ ಕಾಯಿಲೆಗಳಿಗೆ ತುತ್ತಾಗಿದ್ದಾರೆ. ಅದರೊಳಗಡೆ ಅಸ್ತಮಾ, TB, ಕ್ಯಾನ್ಸರ್ ಮುಂತಾದ ಕಾಯಿಲೆಗಳಿದೆ. ಯಾವುದೇ ಒಂದು ಗ್ರಾಮ, ನಗರ 1%ಗಿಂತ ಕಡಿಮೆ ಒಂದು ಕಾಯಿಲೆಯಿಂದ ಬಾಧಿತ ಆಗಿದ್ರೆ ಮಾತ್ರ ಅದು ಸುರಕ್ಷಿತ ಆರೋಗ್ಯ ಊರು ಅಂತ ಹೇಳಿ ಕರೀಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ 10%ಗಿಂತ ಜಾಸ್ತಿ ಒಂದು ರೋಗ ರುಜಿನಗಳನ್ನ ಸರ್ಕಾರ, ಜಿಲ್ಲಾಡಳಿತ ಮಾಡಿದಂತ ಆರೋಗ್ಯ ಸರ್ವೆಯಿಂದನೇ ಈಗ ಗೊತ್ತಾಗಿರುವಂತದ್ದು. ಅದಕ್ಕಿಂತ ಹೆಚ್ಚಿದೆ ಅನ್ನುವಂಥದ್ದು ಗ್ರಾಮಗಳ ಒಂದು ಆರೋಪವಾಗಿದೆ. ಆದ್ದರಿಂದ ನಾವು ತುರ್ತಾಗಿ ಈ ಎಲ್ಲ ಸಮಸ್ಯೆಗಳಿಗೆ ಈಡೇರಿಸಬೇಕು ಅಂತ ಹೇಳ್ಬಿಟ್ಟು ಸರ್ಕಾರವನ್ನು ಒತ್ತಾಯ ಮಾಡಿ ಇವತ್ತು ಸಾಂಕೇತಿಕ ಧರಣಿಯನ್ನ ಫ್ರೀಡಂ ಪಾರ್ಕ್ ಅಲ್ಲಿ ಹಮ್ಮಿಕೊಂಡಿದ್ದೀವಿ. ಈಗ ಕೊಪ್ಪಳದಲ್ಲೂ ಕೂಡ 144 ದಿನದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಜ್ಯೋತಿ ಗೊಂಡಬಾಳ್ ಮತ್ತು ಕಾವ್ಯ ಅವರ ನೇತೃತ್ವದಲ್ಲಿ ನಡೆದಿದೆ. ಇದು ನಿರಂತರವಾಗಿ ನಡೀತದೆ ಅನ್ನುವಂಥ ವಿಚಾರವನ್ನ ಸರ್ಕಾರದ ಗಮನಕ್ಕೆ ತರ್ತೇವೆ. ನಾಳೆ ಮುಖ್ಯಮಂತ್ರಿಗಳು ಒಂದು ಸರ್ವಪಕ್ಷಗಳ ನಿಯೋಗವನ್ನ ಕರೆದಿದ್ದಾರೆ. ಆ ಒಂದು ಸಭೆಯಲ್ಲಿ ಯಾವ ರೀತಿಯಾದಂತಹ ಉತ್ತರವನ್ನ ಕೊಡ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ನಿರೀಕ್ಷೆಯಲ್ಲಿದ್ದೇವೆ. ಪರಿಹಾರ ಸಿಕ್ಕರೆ ಇಲ್ಲಿಗೆ ಮುಕ್ತಾಯಗೊಳ್ತದೆ, ಪರಿಹಾರ ಸಿಗದೆ ಇದ್ರೆ ಈ ಹೋರಾಟ ಇನ್ನೂ ನಿರಂತರವಾಗಿರ್ತದೆ ಅನ್ನುವಂಥ ಎಚ್ಚರಿಕೆಯನ್ನ ಕೊಡ್ತೇವೆ. ನಾನು ಮಂಜುನಾಥ್ ಗೊಂಡಬಾಳ್ ಅಂತ, ಪರಿಸರ ಹಿತರಕ್ಷಣಾ ವೇದಿಕೆ ಹಾಗೂ ಜಿಲ್ಲಾ ಬಚಾವೋ ಆಂದೋಲನ ಸಮಿತಿಯ ಸಂಚಾಲಕ.